ಇದರ ಸಾರ್ವಜನಿಕರಿಗೆ ಬಹಳ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸನ್ಮಾನ್ಯ ಮಂತ್ರಿಯವರು ಯಾಕೀಗ ಸುಳ್ಳು ಮಾಹಿತಿ ತಮಗೆ ನಮ್ಮ ಅಧಿಕಾರಿಯವರು ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಮಂತ್ರಿ ಅವರು ಮಾನ್ಯ ಅಧ್ಯಕ್ಷೆ ಅವರು ಈ ಅರ್ಜೆನ್ಸಿ ಬಗ್ಗೆ ಸಾಕಷ್ಟು ವಿಚಾರವನ್ನು ಬೆಳಕು ಚೆಲ್ಲಿದ್ದಾರೆ. ಇದು ಬಹಳ ಡಿಲೇ ಆಗಿರ್ತಕ್ಕಂಥದ್ದು ಸತ್ಯ. ಈಗೆಲ್ಲ ಕ್ಲಿಯರ್ ಇದೆ. ನವೆಂಬರ್ ಒಳಗಡೆ ಈ ವರ್ಷದ ನವೆಂಬರ್ ಡಿಸೆಂಬರ್ ಒಳಗಡೆ ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಕುಡಿಯೋ ನೀರು ರೈತರಿಗೆ ಕೊಡಿಸ್ಲಿಕ್ಕೆ ತೀರ್ಮಾನ ತುಮಕೂರು ಡಿಸೆಂಬರ್ ಒಳಗಡೆ ಸಂಪೂರ್ಣ ತಮ್ಮ ಮೇಲೆ ಭರವಸೆ ಇದೆ. ಡಿಸೆಂಬರ್ ಅಲ್ಲಿ ಮಾಡ್ತೀವಿ ಅಂತ. ನಾನು ಒಂದು ಪ್ರಶ್ನೆ ಏನಂದ್ರೆ, ಈ ಕಾಂಟ್ರಾಕ್ಟರ್ಸ್ಗೆ ಟೆಂಡರ್ ಸಿಕ್ಕ ಮೇಲೆ ಎಷ್ಟು ವರ್ಷದಲ್ಲಿ ಅವರು ಯೋಜನೆಯನ್ನ ಮುಗಿಸಬೇಕು? ಅದಕ್ಕೆ ಯಾವುದೇ ತರಹದ ನೀತಿ ನಿಯಮಗಳಿಲ್ವಾ? ಅವರು ಎಷ್ಟು ವರ್ಷನಾದ್ರೂ ಹಾಗಾಗಿ ಲಿಬರಲ್ ಆಗಿ ತಗೊಂಡು ಕಂಪ್ಲೀಟ್ ಮಾಡಿ ಅಂತ ಏನಾದ್ರು ಆದೇಶ ಕೊಟ್ಟಿದ್ರಾ? ಇಷ್ಟು ವರ್ಷದಲ್ಲಿ ನಿಲ್ಲಿಸಬೇಕು ಅಂತ ಇದ್ದ. ಈಗ ಈ ಯೋಜನೆ ಮಾನ್ಯ ಸಭಾಪತಿಯವರೇ ರಾಷ್ಟ್ರೀಯ ಯೋಜನೆ ಅಂತಾನು ಕೂಡ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಒಂದು ನಯಾ ಪೈಸೆ ಕೊಡ್ಲಿಲ್ಲ. ಪತ್ರಿಕೆ ಮೂಲಕ ರೈತರಿಗೆಲ್ಲ ಗೊತ್ತಾಗಿರ್ತಕ್ಕಂಥದ್ದು. ಕೇವಲ ನಮ್ಮ ರಾಜ್ಯದಿಂದ ದುಡ್ಡು ಸಿಕ್ಕಿದೆ. ಆದ್ರೂ ನಮ್ಮ ರಾಜ್ಯದಿಂದ ನಮ್ಮ ಸರ್ಕಾರ ಕೊಟ್ಟರು ಕೂಡ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯವರು ದುಡ್ಡು ಕೊಟ್ಟರು ಕೂಡ ಆ ಕಾಂಟ್ರಾಕ್ಟರ್ ಯಾರು ಈಗ ಸಮಯಕ್ಕೆ ಸರಿಯಾಗಿ ಈ ಕೆಲಸವನ್ನು ಮಾಡಲಿಲ್ಲ ಅವರಿಗೆ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಬೇಕು. ನನಗೆ ಸಂಪೂರ್ಣ ನಮ್ಮ ಮಂತ್ರಿಯವರ ಮೇಲೆ ಭರವಸೆ ಇದೆ. ಅವರ ಅವಧಿಯಲ್ಲಿ ಡಿಸೆಂಬರ್ ಮುಗಿಸ್ತಾರೆ. ಆದ್ರೆ ಇಂಥ ನಾವು ಸರಳೀಕರಣ ಕೊಡ್ತಾ ಹೋದ್ರೆ ರೈತರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ ಈ ಯೋಜನೆ ಕೊಡದೇ ಇದ್ರೆ ಅವ್ರು ಮನಸ್ಸು ಬಂದಂಗೆ ಅವರು ಟೆಂಡರ್ ಮುಂದುವರಿಸಿಕೊಂಡು ಹೋಗ್ತಾರೆ. ತಾವು ಕ್ರಮ ತಗೋಬೇಕು ಅಂತ ಕೇಳ್ತಾ ಇದ್ದೀವಿ. ಮಂತ್ರಿಗಳು, ಕೇಂದ್ರ ಸರ್ಕಾರ ಹಣ ದುಡ್ಡು ಬಿಡುಗಡೆ ಮಾಡದೇ ಇರೋದು ಒಂದು ಹಣದ ಲಭ್ಯತೆ ಆಧಾರದ ಮೇಲೆ ಸ್ವಲ್ಪ ಡಿಲೇ ಆಗಿದೆ. ಅಡ್ಜಸ್ಟ್ ಮಾಡಿ ಬೇಗ ಅದನ್ನು ಮುಗಿಸಿ ನವೆಂಬರ್ ಡಿಸೆಂಬರ್ ಒಳಗೆ ಕಮ್ಯುನಿಕೇಟ್ ಮಾಡಿ. ಜಗದೇವ್ ಗುತ್ತದಾರ್ ಪ್ರಶ್ನೋತ್ತರ ಬಿಟ್ಟು ಯಾವುದು ಕಡ್ದಕ್ಕೆ ಹೋಗಬಾರ್ದು. ಐವಾನ್ ಡಿಸೋಜ. ಧನ್ಯವಾದಗಳು ಸಭಾಪತಿಗಳೇ. ಚಿತ್ರ ಗುರುತಿನ ಪ್ರಶ್ನೆ 67 ಮಾನ್ಯ ಅಲ್ಪಸಂಖ್ಯಾತ ಕಲ್ಯಾಣ, ಹಜ್ ಮತ್ತು ವಕ್ಫ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಳಿದ್ದೇನೆ. ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂತ್ರಿಗಳಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ನನಗಿಂತ ಜಾಸ್ತಿ ಎಲ್ಲ ಆಸ್ಪತ್ರೆಯ ಬಗ್ಗೆ ಕಾಳಜಿಯನ್ನು ವಹಿಸಿರ್ತಕ್ಕಂಥವರು ಮತ್ತು ಈ ಆಸ್ಪತ್ರೆಯ ಉನ್ನತೀಕರಣಕ್ಕೆ ಅವರು ಕೂಡ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಈಗ ನನ್ನ ಮುಂದೆ ಇರುವ ಪ್ರಶ್ನೆ, ಈ ಆಸ್ಪತ್ರೆಯನ್ನು ಉನ್ನತೀಕರಿಸಬೇಕು, ವಿಭಾಗ ಮಟ್ಟದ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳುವುದನ್ನು ಕಳೆದ ಸದನದಲ್ಲಿ ನಾನು ಪ್ರಶ್ನೆ ಮಾಡಿದ್ದೆ. ಅದಕ್ಕೆ ಅವರು ಹೇಳಿದರು, ಇಲ್ಲ, ಈ ಆಸ್ಪತ್ರೆಯನ್ನು ಸುಮಾರು 7 ಜಿಲ್ಲೆಗಳಿಗೆ ಕ್ಯಾಟರ್ ಮಾಡತಕ್ಕಂಥ ಆಸ್ಪತ್ರೆ, ಈ ಆಸ್ಪತ್ರೆಯನ್ನು ಉನ್ನತೀಕರಣ ಮಾಡಿ ರೀಜನಲ್ ಆಸ್ಪತ್ರೆಯಾಗಿ ಘೋಷಣೆ ಮಾಡ್ತೇವೆ ಅಂತೇಳಿ ಕಳೆದ ಬಾರಿ ದಿನೇಶ್ ಗುಂಡೂರಾಯರು ಆರೋಗ್ಯ ಸಚಿವರಾಗೋ ಹೇಳಿದರು. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಈಗ ಸುಮಾರು ಈ ಆಸ್ಪತ್ರೆ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ, ಬೆಡ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಿಂದೆ 500-600 ಮಂದಿ ಬೆಡ್ಗಳು ಇರುವಾಗ ಇದ್ದಂಥ ಆಸ್ಪತ್ರೆಯ ಸಿಬ್ಬಂದಿಗಳು ಅದೇ ಮಾಪನದಲ್ಲಿ ಇದ್ದಾರೆ. ಎಒ ಇಲ್ಲ, ಅಲ್ಲಿ ಫೈನಾನ್ಸ್ ಆಫೀಸರ್ ಇಲ್ಲ, ಅಲ್ಲಿ ಬೇಕಾದಂಥ ಉನ್ನತ ಅಧಿಕಾರಿಗಳು ಬರ್ತಾ ಇಲ್ಲ. ಒಂದು ವೇಳೆ ಈ ಆಸ್ಪತ್ರೆಯನ್ನ ನೀವು ಉನ್ನತೀಕರಣ ಮಾಡಿದರೆ ಇಲ್ಲಿಗೆ ಬೇಕಾದಂಥ ಫೈನಾನ್ಸ್ ಆಫೀಸರ್ ಬರ್ತಾರೆ ಮತ್ತು KS ಆಫೀಸರ್ಗಳು ಬರ್ತಾರೆ. ಅದೇ ಇವರ ಏನು ಸಿಬ್ಬಂದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನನ್ನ ವಿನಂತಿ ಇದೆ, ಇದನ್ನು ಉನ್ನತೀಕರಿಸಬೇಕು. ಮತ್ತೆ ಈ 7 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ನನ್ನ ಬೇಡಿಕೆ ತಮ್ಮಲ್ಲಿದೆ. ಅದೇ ರೀತಿ OP ಬ್ಲಾಕ್ ಅನ್ನು 70 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀರಿ, ಇನ್ನೂ ಕಾಮಗಾರಿ ಪ್ರಾರಂಭ ಆಗಲಿಲ್ಲ. ಇದನ್ನು ಕೂಡ ಕೂಡಲೇ ಕಾಮಗಾರಿಯನ್ನ ಮಾಡುವಾಗಿರಬೇಕು. ಅದೇ ರೀತಿ ಎಂಪ್ಲಾಯೀಸ್ಗಳ ಬಗ್ಗೆ ತಾವು ಲೀಸ್ಟ್ ಕೊಟ್ಟಿದ್ದೀರಿ. 617ರಲ್ಲಿ ಬರೀ 228 ಹುದ್ದೆಗಳು ಮಾತ್ರ ಖಾಲಿ ಇದ್ದಾವೆ. 617ರಲ್ಲಿ 228 ಹುದ್ದೆಗಳು ಖಾಲಿ ಇದ್ರೆ ಅದನ್ನು ನೀವು ಯಾವಾಗ ಭರ್ತಿ ಮಾಡ್ತೀರಿ? ಮತ್ತು ಈ ಹುದ್ದೆ ಭರ್ತಿ ಮಾಡೋದು ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ KMC ಅವರು ಈಗ MOU ಜೊತೆ ನಡೆಸಿಕೊಂಡು ಹೋಗ್ತಾರೆ. ಆದರೆ ಸರ್ಕಾರದ ಅಧಿಕಾರಿಗಳು ಇಲ್ಲದೆ ಅಲ್ಲಿ ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಆಗಿದೆ. ಅದು ಡಿಸೇಬಿಲಿಟಿ ಸರ್ಟಿಫಿಕೇಟ್ ಇರ್ಬೋದು, ಸರ್ಟಿಫಿಕೇಟ್ ಕೊಡೋದು ಇರ್ಬೋದು, ಇದರಲ್ಲಿ ಕೂಡ ತೊಂದರೆ ಆಗಿದೆ. ಹಾಗಾಗಿ ತಾವು ಈ ಬಗ್ಗೆ
ಬಹಳ ಪಾಸಿಟಿವ್ ಆಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ಬಹುಶಃ ಮಂಗಳೂರಿನಲ್ಲಿರುವಂತಹ ವೆಲ್ಲಾಕ್ ಸರ್ಕಾರಿ ಆಸ್ಪತ್ರೆ ಬಹುಶಃ ಇದು ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಇವತ್ತು ಆಸ್ಪತ್ರೆ. ಸುಮಾರು 905 ಇವತ್ತು ಹಾಸಿಗೆಲ್ಲುವಂತಹ ಇವತ್ತು ಆಸ್ಪತ್ರೆಯಲ್ಲಿ ಯಾವಾಗ ಕೂಡ ಫುಲ್ಲೇ. ಯಾಕಂದ್ರೆ ಈಗಾಗಲೇ ಹೇಳಿದಾಗೆ 7 ಜಿಲ್ಲೆಗಳಿಂದ ಅಲ್ಲಿಗೆ ಇವತ್ತು ಬರ್ತಾ ಇದ್ದಾರೆ. ನಮ್ಗೇನಾಗಿದೆ, ಉತ್ತಮವಾದ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಉತ್ತಮವಾದ ಅಭಿವೃದ್ಧಿ ಮಾಡುವ ಕೆಲಸ ಮಾಡುವಾಗ ಅಧಿಕಾರಿಗಳು, ಡಾಕ್ಟರ್ಗಳು ಪೇಷಂಟ್ಗಳು ಜಾಸ್ತಿ ಬರ್ತದೆ. ಪೇಷಂಟ್ಗಳು ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ನಮಗೆ ಡಿಮಾಂಡ್ ಜಾಸ್ತಿ ಆಗಿ ವ್ಯವಸ್ಥೆ ಕಡಿಮೆ ಆಗುವಂಥ ವಿಚಾರ ಕೂಡ ತುಂಬ ಗಮನಕ್ಕೆ ಬಂದ ಕಾರಣ ನಾವು ಈಗಾಗಲೇ ಹೇಳಿದ್ದೇವೆ, ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಚಿಕ್ಕಮಗಳೂರಿನಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ದಾವಣಗೆರೆಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಗೌರ್ಮೆಂಟ್. ಈ ಎಲ್ಲರೂ ಇಲ್ಲಿ ಬರ್ತಾರೆ. ಅದಕ್ಕೆ ಯಾಕೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಅಲ್ಲಿ ಯಾಕೆ ಅಲ್ಲಿ ವೈದ್ಯರಿಗೆ ಸರ್ವಿಸ್ ಕೊಡುವುದಿಲ್ಲ ಆ ಮೆಡಿಕಲ್ ಕಾಲೇಜಿನಲ್ಲಿ? ಅದಕ್ಕಾಗಿ ಕಾರಣ ಕೊಟ್ಟೆ ಇಲ್ಲಿ ಆದಷ್ಟು ಕಡಿಮೆ ಬರುವಂತ ವ್ಯವಸ್ಥೆ ಇವತ್ತು ಮಾಡಬೇಕಂತೇಳಿ ನಾವೊಂದು ಸೂಚನೆ SOPಯನ್ನು ಕೂಡ ಎಲ್ಲ ಮೆಡಿಕಲ್ ಕಾಲೇಜಿಗೆ ಮುಂದಿನ ದಿವಸ ನಾವು ಕೊಡ್ತೇವೆ. ಐವನವರು ಇವತ್ತು ಹೇಳಿದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿಯಾದರೂ ಕೂಡ ಹೈಯೆಸ್ಟ್ ICU 115 ಬೆಡ್ಗಳ ICU ಎಲ್ಲಿಯಾದ್ರೂ ಇದ್ರೆ ಅದು ವೆಲ್ಲಾಕ್ ಅಲ್ಲಿ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೂಡ ಬರೀ 70 ಇದೆ. ಅಷ್ಟು ICU ಇದ್ರೂ ಕೂಡ ಇವತ್ತು ಫುಲ್ ಆಗಿದೆ. ಅದನ್ನು ಬಹುಶಃ ಈಗಾಗಲೇ ಏನು ಇವತ್ತು ಬಹುಶಃ ನಮ್ಮ ಸಿಬ್ಬಂದಿ ವರ್ಗ ಇದೆ, ನಾವು ಇವತ್ತು MOE KMC MOE ಇದ್ದ ಕಾರಣ 30-40 ವರ್ಷಗಳಿಂದ MOE ಇದ್ದ ಕಾರಣ ಯಾವ ವೈದ್ಯರು ಮತ್ತು ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಅದಕ್ಕೆ ಹೆಚ್ಚಿನದೊಂದು ಅವ್ರು ಕೊಡುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದು ಸರ್ಕಾರಿ ಮುಖಾಂತರ ಪೋಸ್ಟ್ ಫಿಲ್ ಮಾಡಬೇಕಂತ ಬೇಡಿಕೆ ಏನಿದೆಯಾ ಅದು ಮುಂದೆ ನಮ್ಮ ನೇಮಕಾತಿ ಆಗುವಂತ ಪರಿಶೀಲನೆಗೆ ನಾವು ತೆಗೊಳ್ತಾ ಇರ್ತೇವೆ. ಅದರ ಜೊತೆಯಲ್ಲಿ 70 ಕೋಟಿ ರೂಪಾಯಿ ಅಲ್ಲ, ಅದಕ್ಕೆ 100 ಕೋಟಿ ರೂಪಾಯಿ ಯೋಜನೆ ಯಾವತ್ತು ಪ್ಲಾನ್ ಮಾಡಿದ್ರು. ಅದು 70 ಕೋಟಿ ಸರ್ಕಾರ ಕೊಡ್ತದೆ, 30 ಕೋಟಿ ಯಾರು MOE ಮಾಡಿದ್ದಾರೆ ಆಸ್ಪತ್ರೆಯವರು ಅವರು ಅದಕ್ಕೆ ಖರ್ಚು ಮಾಡಬೇಕಂತ ಹೇಳಿದ್ದೇವೆ. ಅದಕ್ಕೆ 3 ಹಂತದಲ್ಲಿ ಆ ಹೊಸ ಬಿಲ್ ಅದಕ್ಕಾಗಿ ಕೂಡ ಪ್ಲಾನ್ ಹಾಕೊಂಡು ಆದಷ್ಟು ಶೀಘ್ರದಲ್ಲೇ ಅಲ್ಲಿ ಆ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೇವೆ. ಮತ್ತು ರೀಜನಲ್ ಆಸ್ಪತ್ರೆಯಾಗಿ ಏನೆಲ್ಲ ವ್ಯವಸ್ಥೆ ಮಾಡಬೇಕಾ ಮಾಡಿಕೊಂಡು ಬೇರೆ ಕೂಡ ಅಗತ್ಯವಿರುವ ಕೇಸ್ಗಳನ್ನೇ ಕಳಿಸಬೇಕು, ಅಗತ್ಯ ಇಲ್ಲದಂತ ಕೇಸ್ ಕೂಡ ಅಲ್ಲಿಗೆ ಬರುವಂಥದ್ದು. ಆದ ಕಾರಣ ಏನು ನಮ್ಮ ಮಿತ್ರ ಐವನ್ ಅವರು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಅವ್ರ ಬೇಡಿಕೆಯಲ್ಲಿ ನಾವು ಈಡೇರಿಸ್ತೇವೆ. ಓಕೆ, ಆಗಿ ಸಂಕನೂರ್ ಹೌಸ್ ಇನ್ ಆರ್ಡರ್, ಯು ಆರ್ ನಾಟ್ ಇನ್ ಆರ್ಡರ್, ಯು ಸಿಟ್ ಡೌನ್. ಹೌಸ್ ಇನ್ ಆರ್ಡರ್ ಆಲ್ವೇಸ್. ಜವರಾಯಗೌಡ and you are telling house is in order. What to do? ಡಾಕ್ಟರ್ ತಿಮ್ಮಯ್ಯ, I can understand. ಸಭಾಧ್ಯಕ್ಷರೇ, ಡಾಕ್ಟರ್ ತಿಮ್ಮಯ್ಯ ಪರವಾಗಿ ಧನ್ಯವಾದಗಳು. ಡಾಕ್ಟರ್ ತಿಮ್ಮಯ್ಯ ಅವರ ಪರವಾಗಿ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. 764 ಕ್ವೆಶ್ಚನ್ ನಂಬರ್ ಮಾನ್ಯ ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವರಿಗೆ. ಸನ್ಮಾನ್ಯ ಸಭಾಪತಿಗಳೇ, ಇದು ಉತ್ತರವನ್ನು ಒದಗಿಸಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಅದರಲ್ಲಿ ಮೈಸೂರು ಮತ್ತು ಚಾಮರಾಜನಗರದಲ್ಲಿ 114 ಕೆರೆಗಳಿದೆ ಅಂತ ಹೇಳ್ತೀರಿ. ಆ ಕೆರೆಗಳನ್ನ ಕೆಲವು ಏತ ನೀರಾವರಿಯಿಂದ ತುಂಬಿಸ್ತಾ ಇದ್ದೀರಿ ಅಂತ ಹೇಳಿದ್ರಿ, ಕೆಲವು ಮಳೆ ಮಿಶ್ರಿತ ಕೆರೆ ತುಂಬಿಸ್ತೀರಿ ಅಂತ ಹೇಳಿದಿರಿ. ಐ ವಾಂಟ್ ಟು ನೋ, ಈ ಒಂದು ಕೆರೆ ತುಂಬಿಸೋದ್ರಿಂದ ಎಷ್ಟು ಎಕರೆಗಳಿಗೆ ಇದು ಉಪಯೋಗ ಆಗ್ತದೆ? ಸಪ್ಲಿಮೆಂಟರಿ ಕ್ವಶನ್ ಕೇಳ್ತಾ ಇದ್ದೀನಿ. ಎರಡನೇದು, ಹಲವಾರು ಕೆರೆಗಳು ಇವತ್ತು ಮಳೆ ಮೇಲೆ ಆಶ್ರಿತ ಆಗಿರೋದ್ರಿಂದ ಮತ್ತು ಬರಗಾಲ ಇರೋದ್ರಿಂದ ಆ ಕೆರೆಗಳನ್ನ ತುಂಬಿಸ್ಲಿಕ್ಕೆ ಆಗದೇ ಇರೋ ಕಾರಣಕ್ಕೋಸ್ಕರವಾಗಿ ರೈತರಿಗೆ ಸಮಸ್ಯೆ ಆಗಿದೆ. ಹಾಗಾಗಿ ಕೊಳವೆ ಬಾವಿಗಳಲ್ಲಿ ನೀವು ನೀರು ತುಂಬಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಏನಾಗ್ತದೆ? ಗ್ರೌಂಡ್ ಲೆವೆಲ್ ವಾಟರ್ ಕೆಳಗಡೆ ಹೋದಾಗ ಕುಡಿಯುವ ನೀರಿನ ಸಮಸ್ಯೆ ಆಗ್ತದ? ಎಲ್ಲ ಪ್ರಶ್ನೆಗಳನ್ನ ಸಪ್ಲಿಮೆಂಟರಿ ಆಗಿ ಮಾನ್ಯ ಸಚಿವರನ್ನ ಕೇಳ್ತಾ ಇದ್ದಾರೆ. ಮಾನ್ಯ ಸಭಾಪತಿಗಳೇ, ಇದು ಮೈಸೂರು ಜಿಲ್ಲೆಯಲ್ಲಿ ಸುಮಾರು 50 ಸಣ್ಣ ನೀರಾವರಿ ಇಲಾಖೆಯ ಒಂದು ಕೆರೆಗಳು ಇದ್ದು ಸುಮಾರು 1116 MCPH ಶೇಖರಣೆ ಸಾಮರ್ಥ್ಯ ಹೊಂದಿರುತ್ತದೆ. ಚಾಮರಾಜ ಜಿಲ್ಲೆಯಲ್ಲಿ ಸುಮಾರು 64 ಸಣ್ಣ ನೀರಾವರಿ ಇಲಾಖೆಗಳ ಕೆರೆ ಇರುತ್ತೆ. ಮೈಸೂರು ಜಿಲ್ಲೆಯಲ್ಲಿ ಸುಮಾರು 21 ಏಕ ನೀರಾವರಿ ಯೋಜನೆಗಳಿರುತ್ತದೆ ಮತ್ತು ಸದರಿ ಯೋಜನೆಗಳ ಮೂಲಕ ಒಟ್ಟು 228 ಕೆರೆಗಳು ಇರುತ್ತದೆ. ಅದರಲ್ಲಿ 4 ಕೆರೆಗಳು ಸಣ್ಣ ನೀರಾವರಿ ಇಲಾಖೆ, ಉಳಿದು 224 ಕೆರೆಗಳು ವಿವಿಧ ಬೇರೆ ಇಲಾಖೆಗಳಲ್ಲಿ ತುಂಬಿಸಿರ್ತಾರೆ. ಅದರಲ್ಲಿ ಪೆರಿಯಾಪಟ್ಟಣ ಮತ್ತು ಸುತ್ತೂರು 2 LIS ಸ್ಕೀಮ್ಸ್ಗಳಿವೆ. ಅದರಲ್ಲಿ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ
9 ಕೆರೆಗಳನ್ನು ನಾವು ತುಂಬಿಸಲಾಗುತ್ತದೆ. ಅದರಲ್ಲಿ ಒಟ್ಟಾರೆ ಮೇಲಿನಂತೆ ಸಣ್ಣ ನೀರಾವರಿ ಇಲಾಖೆಯ ಒಂದು 50 ಕೆರೆಗಳ ಪೈಕಿ ಕೇವಲ 13 ಕೆರೆಗಳು ನಮ್ಮ ಸಣ್ಣ ನೀರಾವರಿ ಏಕ ನೀರಾವರಿ ಯೋಜನೆಗಳ ಮೂಲಕ ಆಗ್ತದೆ. ಇನ್ನು ಉಳಿದ ಒಂದು 37 ಕೆರೆಗಳು ಎಲ್ಲ ಇದು ರೇನ್ ಫೆಡ್ ಇದೆ, ಆ ಒಂದು ರೀತಿಯಿಂದ ಮಾಡಿಸ್ತಾ ಇದ್ದೀವಿ. ಒಂದು ಯೋಜನೆಗೆ ಖರ್ಚು ಮಾಡಿರ್ತಕ್ಕಂಥ ಹಣವೆಷ್ಟು ಮತ್ತು ಅದರ ಜೊತೆಗೆ ಕೇಳಬೇಕು ಅಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಏನ್ ಮಾಡಿದ್ದೀರಿ? ಈ ಸಣ್ಣ ನೀರಾವರಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಏನಾದರೂ ಕ್ರಮಗಳು ಕೈಗೊಂಡಿದ್ದೀರಾ? ಕೊಳವೆ ಬಾವಿಗಳು ಎಷ್ಟು ಹಾಳಾಗಿವೆ ಅನ್ನೋ ಮಾಹಿತಿನ ಕೊಡ್ತೀರಾ ಅನ್ನೋದು ಕೇಳ್ತಾ ಇದ್ದೀನಿ. ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 50 ಸಣ್ಣ ನೀರಾವರಿ ಇಲಾಖೆ ಕೆರೆಗಳಲ್ಲಿ ಎಲ್ಲಾ ಕೆರೆಗಳ ಒಂದು ಸರ್ವ ಕಾರ್ಯಗಳು ಸುಮಾರು 32 ಕೆರೆಗಳು 350 ಎಕರೆ ಪ್ರದೇಶವು ಒತ್ತುವರಿ ಆಗಿರುತ್ತದೆ. ಅದನ್ನು ನಾವು ಗುರುತಿಸಿದ್ದೀವಿ. ನಮ್ಮ ಇಲಾಖೆ ವತಿಯಿಂದ ಅದನ್ನು ಗುರುತಿಸಿ ಎಲ್ಲ ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗುತ್ತದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವ ಒಟ್ಟು 64 ಕೆರೆಗಳ ಪೈಕಿ 60 ಕೆರೆಗಳ ಸರ್ವೆ ಕಾರ್ಯಗಳನ್ನು ನಾವು ಕೈಗೊಂಡಿದ್ದೀವಿ. 14 ಕೆರೆಗಳು ಸುಮಾರು 60 ಎಕರೆ ಅಷ್ಟು ಒತ್ತುವರಿಯನ್ನು ಗುರುತಿಸಿ ತೆರವುಗೊಳಿಸಲಾಗುತ್ತದೆ. ಬಾಕಿ ಕೇವಲ ಒಂದು 4 ಕೆರೆಗಳು ಕಂದಾಯ ಇಲಾಖೆಯಿಂದ ಆರ್ಟಿಐ ಇಂಡೀಕರಣ ಹಾಗೂ ಸರ್ವೆ ಕಾರ್ಯ ಪೂರ್ಣಗೊಂಡು ನಂತರ ಒತ್ತುವರಿ ಕಂಡು ಬಂದಿದೆ. ಓಕೆ, ಆಯ್ತು. ಮಂಜೇಗೌಡ್ರೆ, ಧನಂಜಯ ಸರ್ಜಿ, ಹೇಮಲತಾ ನಾಯಕ್, ಶಿವಕುಮಾರ್. ಮಾನ್ಯ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ 74 ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರನ್ನು ಕೇಳಕ್ ಬಯಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರನ ಸುದೀರ್ಘವಾಗಿ ಒದಗಿಸಿದ್ದಾರೆ. ಆದ್ರೆ ಅವರು ಕೊಟ್ಟಿರೋ ಟ್ವಿನ್ ಸಿಟಿಯಲ್ಲಿ ಇವತ್ತು ಸುಮಾರು ಒಂದು 40,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಬರ್ಬೋದು ಅಂತ ನಿರೀಕ್ಷಿಸಲಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅವ್ರು ಮಾಡ್ಕೊಂಡಿರೋ MOUಗಳು ಫಾರಿನ್ ಯೂನಿವರ್ಸಿಟೀಸ್ ಎಷ್ಟು ಬರ್ತವೆ, ಇವ್ರಿಗೆ ಇಷ್ಟೊಂದು ಜಾಗನ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಇಂಥ ಒಂದು ನಾಲೆಡ್ಜ್ ಸೆಂಟರ್ನ ನೀವು ಮಾಡ್ತಾ ಇದ್ದೀರಿ ಬ್ಯಾಂಗ್ಳೂರಲ್ಲಿ. ಮೊದಲನೇದಾಗಿ ನಿಮ್ಗೆ ಅಭಿನಂದಿಸ್ತಾ ಇದ್ದೇನೆ. ಆದ್ರೆ ನೀವು ಎಷ್ಟು ಜನ ಫಾರಿನ್ ಯೂನಿವರ್ಸಿಟೀಸ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಿ? ಅದರಿಂದ ಬರುವಂತ ಒಂದು ನಾಲೆಡ್ಜ್ ಕ್ಯಾಪಿಟಲ್ ಆಗೋದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ? ಆದ್ರೆ ಮತ್ತೆ ಇಲ್ಲಿ ಲೋಕಲ್ ಆಗಿ ಯಾರ್ಯಾರು ಅಪ್ರೋಚ್ ಮಾಡಿದ್ದಾರೆ? ಯಾಕಂದ್ರೆ ಟೊಯೋಟೋ ಅವರು ಎಲ್ಲೋ ಬೇರೆ ಕಡೆ ಹೋಗ್ಬೇಕಂತಿದ್ದನ್ನ ಕರ್ನಾಟಕದವರು ಒಪ್ಪಿಸಿ ಅವನ್ನ ಕರ್ಕೊಂಡ್ ಬಂದಿದ್ದನ್ನ ನಾವು ನೋಡಿದ್ದೀವಿ. ಆದ್ರೆ ಈ ಫಾರಿನ್ ಯೂನಿವರ್ಸಿಟೀಸ್ ಎಷ್ಟು ಬರ್ತಾ ಇದಾವೆ, ಇದ್ರದ್ದು ಪ್ರಗತಿ ಏನಾಗ್ತಾ ಇದೆ, ಇದು ಎಲ್ಲಿವರೆಗೂ ಕೆಲಸ ಬಂದಿದೆ, ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಮುಗಿಯೋಷ್ಟೊತ್ತಿಗೆ ಎಷ್ಟು ವರ್ಷಗಳ ಕಾಲ ಹಿಡಿಬಹುದು ಅಂತ ನಾನು ಕೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಸಭಾಪತಿಗಳೇ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳಿದಾಗೆ ಇದು ಟ್ವಿನ್ ಸಿಟಿಯನ್ನ ಸುಮಾರು 4,873 ಎಕರೆ ಪ್ರದೇಶಕ್ಕೆ ಈಗಾಗಲೇ ನಾವು ಪ್ರಾಥಮಿಕ ಅಧಿಸೂಚನೆ ಮಾಡಿ ಅದರಲ್ಲಿ ಸುಮಾರು 3,490 ಎಕರೆ ನಾವು 28/4 ಮಾಡಿದ್ವಿ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಕ್ವಿನ್ ಸಿಟಿ ಏನಿದೆ, ನಾಲೆಡ್ಜ್ ವೆಲ್ಬೀಯಿಂಗ್ ಮತ್ತು ಇನೋವೇಷನ್ ಸಿಟಿ, ಪ್ರಪ್ರಥಮವಾಗಿ ಇಡೀ ಭಾರತ ದೇಶದಲ್ಲಿ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಾರಂಭ ಮಾಡಿರುವಂತಹದ್ದು. ಸುಮಾರು 5,000 ಎಕರೆಗೆ ಇದನ್ನ ನಾವು ಒಂದು ಯೋಜನೆ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಾವು ಅದನ್ನ ಅಲ್ಲಿ 5 ಟೆಂಡರ್ ಪ್ಯಾಕೇಜಸ್ ಮಾಡಿ ಕೆಲವೊಂದು ಇದನ್ನ ನಾವು ಈಗಾಗಲೇ 3,490 ಎಕರೆದಲ್ಲಿ ಟೆಂಡರ್ ಕರೆದು ನಾವು ಅದನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಅಲ್ಲಿ ಟೊಯೋಟೋ ಒಂದು ಫಸ್ಟ್ ಏನಿದೆ ಇನ್ವೆಸ್ಟ್ಮೆಂಟ್ ಏನಿದೆ, ಟೊಯೋಟೋ ಏನಿದೆ ಜಾಗತಿಕ ಮಟ್ಟದ ಒಂದು ಇನೋವೇಷನ್ ರಿಸರ್ಚ್ ಸೆಂಟರ್, ಟೆಸ್ಟಿಂಗ್ ಕೆಪಬಿಲಿಟಿ ಸೆಂಟರ್ ವರ್ಲ್ಡ್ ನಲ್ಲಿ ಫಸ್ಟ್ ಅಲ್ಲಿನೂ ಕೂಡ ಇವನ್ ಜಪಾನ್ನಾಗಿರಲಿಲ್ಲ ಅಂತದ್ದು ಒಂದನ್ನ ಇವತ್ತು ದಿವಸ ಇಲ್ಲಿ ಈ ಒಂದು ಕ್ವಿನ್ ಸಿಟಿಯಲ್ಲಿ ಮಾಡಿದ್ದಾರೆ. ಬಹಳಷ್ಟು ಯೂನಿವರ್ಸಿಟೀಸ್ ಇವತ್ತು ಸಹ MOU ಮಾಡಿಕೊಂಡಿದ್ದಾರೆ. ಆದ್ರೆ ನಾವು ಬಹಳ ಕೇರ್ಫುಲ್ ಆಗಿ ಇವತ್ತು ಸಹ ಇದನ್ನ ಅಲೋಕೇಶನ್ಸ್ ಏನಿದಾವೆ ಚೂಸಿಂಗ್ ದ ಪರ್ಟಿಕ್ಯುಲರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.